ಹಾಯ್ ಫ್ರೆಂಡ್ಸ್, ಇವತ್ತು ಬ್ರೌನ್ ರೈಸ್ ಪಡ್ಡು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ 1 ಕಪ್ಪು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. 1/4 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ತೊಳ್ಕೊಳ್ಳೋಣ ಹಾಕ್ಬಿಟ್ಟು. ಇದು ನೀಟಾಗಿ ತೊಳ್ಕೊಂಡಿನಿ 1-2 ಸಲ 3 ಸಲ. ಮತ್ತೆ ರುಬ್ಬೋ ಟೈಮ್ಗೆ ಮತ್ತೆ ಕ್ಲೀನಾಗಿ ತೊಳ್ಕೊಬೇಕಿದು. ಇವಾಗ ಉದ್ದಿನ ಅವಲಕ್ಕಿ ಸಪ್ರೇಟಾಗಿ ನೆನೆಸ್ಕೊಳ್ಳೋಣ, ಅದರಲ್ಲೇ ಮಿಕ್ಸ್ ಮಾಡೋದು ಬೇಡ. ಇದು ಸ್ವಲ್ಪ ನೀಟಾಗಿ 1-2 ಸಲ ತೊಳ್ಕೊಳ್ಳೋಣ. ಅವಲಕ್ಕಿ ಉದ್ದಿನಬೇಳೆ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇದು 5-6 ಗಂಟೆ ನೆನಿಬೇಕಿದು ತುಂಬ ಚೆನ್ನಾಗೆ. ಈ ರೈಸ್ನು ನೆನಿಬೇಕು, ಬ್ರೌನ್ ರೈಸು. ಇದ್ರದ್ದು ಪಡ್ಡು ತುಂಬ ಚೆನ್ನಾಗಿರ್ತದೆ. ನೆನಿಬೇಕು, ಆದರೆ ನೆಂದು ಸಣ್ಣಗೆ ನುಣ್ಣ ರುಬ್ಕೋಬೇಕಾಗುತ್ತೆ. ಒಂದು 5-6 ಗಂಟೆ ನೆನಿಲಿದು. ಮುಚ್ಚಿಡೋಣ. ಇವಾಗ 5-6 ಗಂಟೆ ಆಗಿದೆ ಅಕ್ಕಿ ನೆಂದಿದ್ದು. ಮೊದಲಿಗೆ ಉದ್ದಿನಬೇಳೆ ಅವಲಕ್ಕಿ ರುಬ್ಕೊಳ್ಳೋಣ, ಆಮೇಲೆ ಅಕ್ಕಿ ರುಬ್ಕೊಳ್ಳೋಣ. ಇದೇನು ಉದ್ದಿನಬೇಳೆ ಅವಲಕ್ಕಿ ತೊಳೆಯೋದು ಬೇಡ, ಬೆಳಗ್ಗೆನೇ ಕ್ಲೀನಾಗಿ ತೊಳೆದಿರ್ತೇವೆ. ಇವಾಗ ರುಬ್ಬಿದ್ದೀನಿ ನೋಡಿ. ಈ ಸಣ್ಣಗೆ ರುಬ್ಕೋಬೇಕಾಗುತ್ತೆ ಪಡ್ಡಿಗೆ. ನೋಡಿ ಎಷ್ಟು ನುಣ್ಣಗಾಗಿದೆ. ನೀವು ನಾನು 1 ಕಪ್ ಹಾಕಿದ್ದೀನಲ್ಲ, ಮಿಕ್ಸಿಗೆ ಹಾಕ್ಕೊಂಡಿನಿ. ಗ್ರೈಂಡರು ಇದೆ, ಅರ್ಧ kg 1 kg ಆದರೆ ಗ್ರೈಂಡರ್ಗೆ ಹಾಕೋಬೋದು. ಇವಾಗ ಅಕ್ಕಿ ರುಬ್ಕೊಳ್ಳೋಣ ನಾವು. ಅಕ್ಕಿಗೆ ಜಾಸ್ತಿ ನೀರು ಹಾಕಿ ಒಂದೇ ಸಲ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿ. ಜಾಸ್ತಿ ಯಾಕೆ ಬ್ರೌನ್ ರೈಸ್ ಅಲ್ವಾ ಇದು, ಜಾಸ್ತಿ ನೀರು ಹಾಕಿದ್ರೆ ಅದು ಬಾಯಿಗೆ ಬ್ಲೇಡಿಗೆ ಸಿಗಂಗಿಲ್ಲ ಅದು ಅಕ್ಕಿ. ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ. ಇಷ್ಟು ಸಣ್ಣ ರುಬ್ಬಬೇಕು. ಸ್ವಲ್ಪ ಟೈಮ್ ತಗೋತದೆ, ಇದು ತುಂಬ ಗಟ್ಟಿ ಅಕ್ಕಿ ಅಲ್ವಾ, ಸ್ವಲ್ಪ ತಾಗುತ್ತೆ ಟೈಮು. ಸಣ್ಣಗೆ ರುಬ್ಕೋಬೇಕು. ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ 1 ಸ್ಪೂನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಬಿಡೋಣ. ರುಬ್ಬಿದಾಗಿದೆ, ಉಪ್ಪೆಲ್ಲ ಹಾಕಿದಾಗಿದೆ. ಫುಲ್ ಒಂದು ನೈಟ್ ಇಡ್ತೀನಿ ಇದು. ಇವಾಗ ಹಿಟ್ಟು ಉಪ್ಪಿದೆ ನೋಡಿ, ಎಷ್ಟು ಉಪ್ಪಿದೆ ಹಿಟ್ಟು. ನೈಟೇ ಉಪ್ಪು ಹಾಕಿದ್ನಲ್ಲ, ಈಗೆಲ್ಲ ಉಪ್ಪಿಗೆ ಏನು ಹಾಕೋದು ಬೇಡ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾವು. ಒಂದು ಪಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ. ಅರ್ಧ ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋತಾ ಇದ್ದೀನಿ. 2 ಸ್ಪೂನು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅದರ ಪಟ್ಟಲ್ಲಿ ಕಡಲೆಬೇಳೆ ಜಾಸ್ತಿ ಇದ್ರೆ ಚೆನ್ನಾಗಿ. ಪಟ್ಟಿಗೆ ಒಳಗಡೆ ನೀವು ಸ್ವಲ್ಪ ಗೋಡಂಬಿ ಸಣ್ಣ ಕಟ್ ಮಾಡಿ ಹಾಕೊಂಡ್ರು ಚೆನ್ನಾಗಿರ್ತದೆ. ಇಲ್ಲ ಕಡಲೆ ಬೀಜನೂ ಸ್ವಲ್ಪ ಕುಟ್ಬಿಟ್ಟು ಹಾಕೊಂಡ್ರು ಚೆನ್ನಾಗಿರ್ತದೆ. ನಾನು ಜಾಸ್ತಿ ಯಾವಾಗಲೂ ಕಡಲೆ ಬೀಜ ಹಾಕೋತೀನಿ. ಇವಾಗ ದಪ್ಪ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರವಾಗಿರಲಿ ಇದು. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಿದು. ಇದಕ್ಕೆ ಈರುಳ್ಳಿ ಒಂದು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ನೈಟೇ ಹಾಕಿದ್ದೀನಿ ಹಿಟ್ಟಿಗೆ ಸ್ವಲ್ಪ. ಮತ್ತು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಅರಿಶಿನ ಹಾಕೋಬೋದು, ನಾನು ಹಾಕೋತಾ ಇಲ್ಲ ಅರಿಶಿನ. ಇವಾಗ ಇದು ಆಗಿದೆ. ಇವಾಗ ತೆಗೆದು ಅದಕ್ಕೆ ಹಾಕೋಣ ಹಿಟ್ಟಿಗೆ. ಇವಾಗ ಹಿಟ್ಟಿಗೆ ಹಾಕೊಳ್ಳೋಣ. ಇವಾಗ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ಪಡ್ಡು. ಈಗ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ನೀವು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಪಡ್ಡಿನ ಮಣಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ. ಕಾಯಿಲಿದು ಅಲ್ಲಿ ಗಂಟ ಅದು ಕಲಸೋ ಗಂಟ ಇದು ಕಾಯ್ತದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ. ಇದಕ್ಕೆಲ್ಲ ಸೋಡಾ ಗಿಡ ಏನು ಹಾಕೋದು ಬೇಡ, ಹಿಟ್ಟೆ ಉಬ್ಬಿದೆ ಅಷ್ಟು ಚೆನ್ನಾಗೆ. ಸ್ವಲ್ಪ ಮನೆಗೆ ಚಿಕ್ಕ ಮಕ್ಕಳಿದ್ರೆ ಹಸಿಮೆಣ್ಸಿಕಾಯಿ ಆಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕೊಳ್ಳೋಣ, ನಾಸ್ಟಿಕ್ದಲ್ವಾ, ಇದಕ್ಕೇನು ಎಣ್ಣೆ ಜಾಸ್ತಿ ಬೇಡ. ಇವಾಗ ಹಾಕ್ಕೊಳ್ಳೋಣ.
ಸ್ವಲ್ಪ ಮುಚ್ಚಿಟ್ಬಿಡೋಣ. ಇವಾಗ ತಿರುಗಿ ಹಾಕೋಣ. ಫಸ್ಟಿಗೆ ಹಾಕಿದ್ದವಲ್ಲ ಅದೇ ತಿರುಗಿ ಹಾಕೋಣ ನಾವು. ಬ್ರೌನ್ ರೈಸು ತುಂಬ ಸಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಇದು. ಯಾಕಂದರೆ ಅದು ಎಷ್ಟು ರುಬ್ಬಿದ್ರೂ ಅದು ಸ್ವಲ್ಪ ರವೆ ರವೆ ಥರನೇ ಇರ್ತದೆ, ಗಟ್ಟಿ ಜಾಸ್ತಿ ಅದು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿದ್ರಿ, ಸ್ವಲ್ಪ ನೀರು ಆಯ್ತು ಅಂದರೆ ಸ್ವಲ್ಪ ಒಂಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ನೀವು. ಸ್ವಲ್ಪ ಚೂರು ಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳೋಣ. ಈ ಕಡೆ ಒಂದು ಸೈಡ್ ಚೆನ್ನಾಗಿ ಬೇಯಬೇಕು, ಮುಚ್ಚಿಡೋದೇನು ಬೇಕಾಗಿಲ್ಲ, ಹೀಗೆ ಇರಲಿದು. ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಆಗಿದೆ, ಇವಾಗ ತೆಗಿತಾ ಇದ್ದೀನಿ. ಇದೇ ಥರನೇ ಎಲ್ಲನೂ ಮಾಡ್ಕೊತೀನಿ ನಾನು. ಈ ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ. ಈ ಬ್ರೌನ್ ರೈಸ್ ಕೊಟ್ಟು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಯಾರು ಡಯಟ್ ಮಾಡ್ತಿರಲ್ಲ, ವೈಟ್ ರೈಸ್ ತಿನ್ನಂಗಿಲ್ಲಲ್ಲ, ಇದರಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿದ್ರೆ ಫ್ರೆಂಡ್ಸ್ ಬ್ರೌನ್ ರೈಸದು ಪಡ್ಡು ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.